ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಅಂತೂ ಇಂತೂ ಕೊನೆಗೂ ನಿನ್ನೆ ನಿತಿನ್ ನಬೀನ್ ಅವರು ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ಅಧಿಕಾರವನ್ನು ಸ್ವೀಕರಿಸಿದರು. ಸ್ವತಃ ನರೇಂದ್ರ ಮೋದಿ ಅವರು ಕೈ ಹಿಡಿದು ಕರ್ಕೊಂಬಂದು ಅವ್ರನ್ನ ಆ ಕುರ್ಚಿಯಲ್ಲಿ ಕೂರಿಸ್ತಾರೆ. ಕೂರಿಸಿ ಅವರಿಗೆ ಪುಷ್ಪಗುಚ್ಛವನ್ನು ಕೊಡ್ತಾರೆ, ಒಳ್ಳೆಯದಾಗಲಿ ಅಂತ ಶುಭ ಹಾರೈಸ್ತಾರೆ. ಅದಕ್ಕಿಂತ ಮಜಾ ಅಂದರೆ ಈ ಹಿಂದೆ ಇದ್ದಂಥ ಎಲ್ಲ ರಾಷ್ಟ್ರೀಯ ಅಧ್ಯಕ್ಷರು ಸಾಲಾಗಿ ಅವ್ರನ್ನ ಬರಮಾಡಿಕೊಳ್ತಾರೆ, ಆದರದಿಂದ ಸ್ವಾಗತಿಸ್ತಾರೆ ನಿತಿನ್ ನಬೀನ್ ಅವ್ರನ್ನ. ಯಾರ್ಯಾರಿಲ್ಲ ಹೇಳಿ, ಈ ಹಿಂದೆ ಇದ್ದಂಥ ನಡ್ಡಾ ಇದ್ದರು, ನಡ್ಡಾನವ್ರ ಹಿಂದಿದ್ದಂಥ ಅಮಿತ್ ಶಾ ಅವರಿದ್ದರು, ರಾಜನಾಥ್ ಸಿಂಗ್ ಅವರಿದ್ದರು. ಎಲ್ಲರೂ ಕೂಡ ಈ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು. ದಿಲ್ಲಿಯ ಕೇಂದ್ರ ಕಚೇರಿ ಇದೆ, ದೀನ್ ದಯಾಳ್ ಉಪಾಧ್ಯಾಯ ಮಾರ್ಗದಲ್ಲಿರುವಂಥ ಕೇಂದ್ರ ಕಚೇರಿಯಲ್ಲಿ ನಡೆದಂಥ ಕಾರ್ಯಕ್ರಮ. ನನಗೆ ಭಾಳ ಖುಷಿಯಾಗಿದ್ದೆ ಏನಂದರೆ, ಇವರೆಲ್ಲರೂ ಒಬ್ಬರಿಗಿಂತ ಒಬ್ಬರು ಟಾಪ್ ಸ್ಟಾಲ್ವರ್ಟ್ ಲೀಡರ್ಸ್. ಇವರು ಒಬ್ಬ 45 ವರ್ಷದ ಯುವಕನಿಗೆ ಇಂಥದ್ದೊಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರಲ್ಲ ಅಂತ. ಏಕೆಂದರೆ ನಮ್ಮ ಅನುಭವದ ಮುಂದೆ ಯಾರಿಲ್ಲ, ನಾವು ಇನ್ನು ಚೆನ್ನಾಗಿ ಮುನ್ನಡೆಸಬೇಕು. ಹೊಸಬ ಬಂದು ಎಲ್ಲಿ ಅಡವಟ್ಟು ಮಾಡಿಬಿಡ್ತಾನೋ, ಸೆಕೆಂಡ್ ಲೈನ್ ಲೀಡರ್ ಕೊಟ್ಟು ಈ ಪಾರ್ಟಿಯನ್ನು ಇಷ್ಟೆಲ್ಲ ಬೆಳೆಸಿದ್ದನ್ನು ಹಾಳಾಗ್ಬಿಟ್ರೆ ಏನು ಮಾಡೋದು ಅನ್ನುವಂಥ ಭಯ, ಆತಂಕ ಯಾರಲ್ಲಿಯೂ ಇರಲಿಲ್ಲ. ಮತ್ತು ಮುನ್ನಡೆಸುವ ಕ್ರಮ ಹೇಗಿರಬೇಕು ಅನ್ನೋದಕ್ಕೆ ಇದು ದ್ಯೋತಕವಾಗಿ ಇದ್ದಂಥ ಕಾರ್ಯಕ್ರಮ. ನರೇಂದ್ರ ಮೋದಿ ಅವರು ತುಂಬ ಚೆನ್ನಾಗಿ ಮಾತಾಡಿದರು. ಅವರು ಹೇಳಿದರು, ನೋಡಿ, ನಾನು 2002ರ ಚುನಾವಣೆಯಲ್ಲಿ ಪ್ರಚಂಡ ಬಹುಮತದಿಂದ ಎಲೆಕ್ಷನ್ನಲ್ಲಿ ಗೆದ್ದೆ, ಗುಜರಾತ್ನಲ್ಲಿ ಮುಖ್ಯಮಂತ್ರಿಯಾಗಿ. ನಾನು ಹಾರ ತುರಾಯಿ ಅಂಥೇಳಿ ಜಯಘೋಷ ಮಾಡ್ತಾ ರ್ಯಾಲಿಯಲ್ಲಿ ಪಾಲ್ಗೊಂಡು ಜನರನ್ನು ಆಲಂಗಿಸಿಕೊಂಡು ಅವರ ಮಧ್ಯೆ ಸಮಯವನ್ನು ವ್ಯರ್ಥ ಮಾಡಲಿಲ್ಲ. ನಾನು ಯಾವ್ಯಾವ ಕ್ಷೇತ್ರದಲ್ಲಿ ಚುನಾವಣೆಯಲ್ಲಿ ಸೋತಿದ್ದೀವಿ ಅಂತ ಅದೇ ದಿನ ಯಾವತ್ತು ನಾವು ಸೆಲೆಬ್ರೇಷನ್ ಮಾಡಬೇಕು, ಆವತ್ತಿನ ದಿವಸನೇ ನಮ್ಮ ಆತ್ಮವಿಮರ್ಶೆ ಮಾಡಿಕೊಳ್ಳೋ ಕೆಲಸ ಮಾಡಿದೆ. ಹಾಗೆ ಮಾಡಿದಾಗ ಮಾತ್ರ ಆ ಪಕ್ಷ ಉದ್ಧಾರ ಆಗಲಿಕ್ಕೆ ಸಾಧ್ಯ ಇದೆ, ಇಲ್ಲದೆ ಹೋದರೆ ಸಾಧ್ಯ ಇಲ್ಲ ಅನ್ನುವಂಥ ಮಾತು ಹೇಳಿದರು. ಅದ್ರ ಜೊತೆ ಇನ್ನೊಂದು ಮಾತನ್ನು ಹೇಳಿದರು. ಇದಕ್ಕೆ ಪಾರ್ಟಿ ವಿತ್ ಡಿಫರೆನ್ಸ್ ಅಂತ ಭಾರತೀಯ ಜನತಾ ಪಾರ್ಟಿಗೆ ಇಷ್ಟು ವರ್ಷ ಕರಿತಾ ಇದ್ರು. ಈಗ ಪಾರ್ಟಿ ವಿತ್ ಡಿಫರೆನ್ಸ್ ಅಲ್ಲ, ಇದು ಪಾರ್ಟಿ ಆಫ್ ಗವರ್ನೆನ್ಸ್ ಅಂತಾಗಿದೆ. ಯಾಕಂದರೆ ಎಲ್ಲ ಕಡೆ ಆಡಳಿತ ನಮ್ಮದೇ ಇರೋದರಿಂದ ಪಕ್ಷವನ್ನು ಚೆನ್ನಾಗಿ ಮುನ್ನಡೆಸಬೇಕಾದಂಥ, ಸಂಘಟನೆಯನ್ನು ಇನ್ನಷ್ಟು ಗಟ್ಟಿಗೊಳಿಸಬೇಕಾದಂಥ ಸಂದರ್ಭದಲ್ಲಿ ನಾವಿದ್ದೇವೆ. ಇವತ್ತು ನಾನು ಸಾಮಾನ್ಯ ಈ ಶಬ್ದ ನನಗೆ ಭಾಳ ಹಿಡಿಸಿದ್ದು. ಈ ವಾಕ್ಯ ಇದೆಯಲ್ಲ, ನರೇಂದ್ರ ಮೋದಿ ಅವರು ಹೇಳಿದ್ದು, ಇದು ನನಗೆ ತೀರಾ ಮನಸ್ಸಿಗೆ ನಾಟಿದಂಥದ್ದು ಒಂದು ಸಾಲವರು. ಒಬ್ಬ ವ್ಯಕ್ತಿ ಈ ರೀತಿ ಆಲೋಚನೆ ಮಾಡಿಬಿಟ್ರೆ ಜೀವನ ಎಷ್ಟು ಚೆನ್ನಾಗಿರುತ್ತೆ ಅನಿಸ್ಬಿಡ್ತು. ಅವ್ರು ಹೇಳ್ತಾರೆ, ಇಂದಿನಿಂದ ನೀವು ನನಗೆ ಬಾಸು. ಯಾರಿಗೆ? ನಬೀನಿಗೆ ಹೇಳಿದ್ದು. ಇವತ್ತಿನಿಂದ ನೀವು ನನಗೆ ಬಾಸು, ನಾನು ಪಕ್ಷದ ಕಾರ್ಯಕರ್ತ. ನಿತಿನ್ ನಬೀನ್ಗೆ ಹೇಳಿದಂಥ ಮಾತು. ಈ ದೇಶದ ಪ್ರಧಾನಿ ಯಾರು? ಇವತ್ತು ದೇಶಾದ್ಯಂತ ಎಲ್ಲ ಬಹುಪಾಲು ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಲಿಕ್ಕೆ ಕಾರಣೀಭೂತನಾದಂಥ ವ್ಯಕ್ತಿ ತನ್ನನ್ನು ತಾನೊಬ್ಬ ಸಾಮಾನ್ಯ ಕಾರ್ಯಕರ್ತ ಮತ್ತು ತಾನೇ ನಿಯುಕ್ತಿ ಮಾಡಿದಂಥ ಒಬ್ಬ ವ್ಯಕ್ತಿಯನ್ನು ನೀನು ನನ್ನ ಬಾಸ್ ಅಂತ ಹೇಳ್ತಾರೆ ಅಂದರೆ ಯಾವ ಮಟ್ಟಿನ ಉದಾರತೆ ಇರಬೇಕು ಮತ್ತು ಎಂಥ ಶ್ರೇಷ್ಠವಾದಂಥ ಮನಸ್ಥಿತಿ ಅವ್ರದ್ದು ಇರಬೇಕು, ಎಂಥ ಉದಾತ್ತತೆ ಇರಬೇಕು ಅವರಲ್ಲಿ. ಆಲೋಚನೆ ಮಾಡಿ ನೋಡಿ. ಸುಮ್ಮನೆ ಕಾಂಗ್ರೆಸ್ನಲ್ಲಿ ಈ ರೀತಿ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಮುತ್ಯಾಗಿ ಈ ರೀತಿ ಹೇಳಬಹುದಾ? ಆಲೋಚನೆ ಮಾಡಿ. ತನ್ನ ಮೂಗಿನ ನೇರಕ್ಕೆ ನಡೆಯಬಲ್ಲಂಥ ಬೆದರು ಬೊಂಬೆಯನ್ನು ತಂದು ಕೂಡಿಸುವುದರಲ್ಲಿ ನಿಸ್ಸೀಮರಾದಂಥ ಕಾಂಗ್ರೆಸ್ನವರು ಈ ರೀತಿ ಆಲೋಚನೆ ಮಾಡಲಿಕ್ಕೆ ಸಾಧ್ಯವಾ? ಮೊದಲೇದು. ಎರಡನೇದು, ಒಬ್ಬ 45 ವರ್ಷದ ವ್ಯಕ್ತಿ, ಆತನ ಎದುರುಗಡೆ ಇರೋರೆಲ್ಲ ಟಾಲ್ ಲೀಡರ್ಸು. ಅವರು ಯಾರೂ ಕೂಡ ಈತನಿಗೆ ತಮ್ಮ ಪ್ರತಿಸ್ಪರ್ಧಿ ಅಂತ ಭಾವಿಸೋದಿಲ್ಲ. ಎಲ್ಲರ ಗುರಿ ಪಕ್ಷ ಆಗಿರುತ್ತೆ. ಈ ವ್ಯಕ್ತಿ ನಾವು ಮಾಡಿರುವಂಥ, ನಾವೇನು ಫೌಂಡೇಶನ್ ಹಾಕಿದ್ವಿ ಇದ್ರ ಮೇಲೆ ಕಟ್ಟಡವನ್ನು ಕಟ್ಟಲಿ ಅಂತ ಮಾತ್ರ ಹಾರೈಸ್ತಾರೆ ವಿನಃ, ಸಂಕಲ್ಪ ಮಾಡ್ತಾರೆ ವಿನಃ, ಈತನನ್ನು ತಮ್ಮ ಪೈಪೋಟಿ ಒಡ್ಡಬಲ್ಲಂಥ ಪ್ರತಿಸ್ಪರ್ಧಿ ಅಂತ ಅಂದ್ಕೊಳ್ಳಾರ್ದಂಥ ಉಳಿದ ಅಷ್ಟೂ ಜನ ಅಲ್ಲಿ ಕೂತಾರೆ. ನಿತಿನ್ ಗಡ್ಕರಿಯಿಂದ ಹಿಡಿದು, ರಾಜನಾಥ್ ಸಿಂಗಿಂದ ಹಿಡಿದು, ಅಮಿತ್ ಶಾನಿಂದ ಹಿಡಿದು, ನಡ್ಡಾನಿಂದ ಹಿಡಿದು ಎಲ್ಲರೂ ಇದ್ದಂಥ ಕಾರ್ಯಕ್ರಮ. ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು ಬಂದಿದ್ದರು. ನೋಡಿ, ಪಕ್ಷದಲ್ಲಿ ಕಾರ್ಯಕರ್ತರು ಇರಬೇಕು, ಪಕ್ಷದಲ್ಲಿ ಒಂದು ದೊಡ್ಡದಾದಂಥ ಪಡೆ ಇರಬೇಕು, ಸೈನ್ಯ ಇರಬೇಕು ಅಂತ ನೋಡಬೇಕು ಅಂದರೆ ನೀವು ನಿನ್ನೆ ನಡೆದಂಥ ಕಾರ್ಯಕ್ರಮವನ್ನು ಯೂಟ್ಯೂಬ್ನಲ್ಲಿ ವೀಕ್ಷಿಸಬೇಕು. ನಿತಿನ್ ನಬೀನ್ ತುಂಬ ಚೆನ್ನಾಗಿ ಮಾತಾಡಿದ್ರು. ಈಗೇನು ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ, ಅವರು ತುಂಬ ಚೆನ್ನಾಗಿ ಹೇಳಿದ್ರು. ನೋಡಿ, ಮೊದಲನೇದಾಗಿ ನಿತಿನ್ ನಬೀನ್ ವಿಶೇಷತೆ ಏನು ಅಂತ ಹೇಳ್ಬಿಡ್ತೀನಿ. ಈತ ಬಿಹಾರದ ಮೂಲದ ವ್ಯಕ್ತಿ, ವಯಸ್ಸು 45 ವರ್ಷಗಳಲ್ಲಿ 5 ಸಲ MLA ಆಗಿ ಚುನಾಯಿತರಾದಂಥ ವ್ಯಕ್ತಿ.
ಯಾವಾಗ ಒಬ್ಬ ವ್ಯಕ್ತಿ 5 ಸಲ ಚುನಾಯಿತರಾಗ್ತಾರೆ ಅಂದರೆ ಯಾವ ವ್ಯಕ್ತಿಗೆ ಜನರ ನಾಡಿ ಮಿಡಿತ ಅರ್ಥ ಆಗಿರುತ್ತೋ, ಯಾವಾಗ ಜನರ ಮಧ್ಯೆ ಬೆರೆಯಬಲ್ಲಂಥ ಗುಣ ಇರುತ್ತೋ, ಯಾರು ಗ್ರೌಂಡ್ ಲೆವೆಲ್ ವರ್ಕರ್ ಆಗಿರ್ತಾರೋ, ಸ್ಟ್ರೀಟ್ ಫೈಟರ್ ಆಗಿರ್ತಾರೋ, ಅವ್ರು ಮಾತ್ರ ಹೀಗೆ ನಿರಂತರವಾಗಿ 5 ಚುನಾವಣೆಯನ್ನು ಗೆಲ್ಲಲಿಕ್ಕೆ ಸಾಧ್ಯ. ಇಲ್ಲದೆ ಹೋದರೆ ನರೇಂದ್ರ ಮೋದಿ ಅವರ ಹೆಸರು ಹೇಳ್ಕೊಂಡು, ಅಮಿತ್ ಶಾ ಹೆಸರು ಹೇಳ್ಕೊಂಡು, BJP ಹೆಸರು ಹೇಳ್ಕೊಂಡು 1 ಸಲನೋ 2 ಸಲನೋ 3 ಸಲನೋ ಆಯ್ಕೆ ಆಗೋದು ಬೇರೆ, ನಿರಂತರವಾಗಿ ಅದನ್ನು ಕಾಪಾಡಿಕೊಂಡು ಕಾಪಿಟ್ಟುಕೊಂಡು ಬರೋದು ಬೇರೆ. ಒಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡಬೇಕು ಅಂದರೆ ನರೇಂದ್ರ ಮೋದಿ, ಅಮಿತ್ ಶಾ ಅವರು ಸುಮ್ಮನೆ ಆಯ್ಕೆ ಮಾಡಿರೋದಿಲ್ಲ. ಯಾಕೆಂದರೆ ಪಕ್ಷ 1984ರಲ್ಲಿ 2 ಸ್ಥಾನಗಳಲ್ಲಿದ್ದಂಥ ಪಕ್ಷ ಇವತ್ತು ಈ ಮಟ್ಟಿಗೆ 300-350 ಸ್ಥಾನಗಳನ್ನು ಗಳಿಸುವ ಮಟ್ಟಿಗೆ ಬೆಳಿಲಿಕ್ಕೆ ಮತ್ತು ಸುಮಾರು ದೇಶದ ಬಹುಪಾಲು ರಾಜ್ಯಗಳಲ್ಲಿ ಅಧಿಕಾರ ಹಿಡಿಯುವ ಪಕ್ಷ ಆಗಲಿಕ್ಕೆ ಕಾರಣೀಭೂತ ಆಗಿದ್ದು ಹೇಗೆಂದರೆ ಅವತ್ತು ಹಾಕಿದಂಥ ಶ್ರಮ. ಹೀಗಾಗಿ ನೋಡಿ, ಮೌಂಟ್ ಎವರೆಸ್ಟ್ ಇದೆ, ಶಿಖರ ಇರೋದು ಭಾರಿ ಕಷ್ಟ. ಅದು ಹಿಮಾಲಯ ಪರ್ವತನ ಏರ್ಕೊಂಡು ಹೋಗೋದು ಯಾರಿಗೆ ಸಾಧ್ಯ? ಭಾರಿ ಕಷ್ಟ. ಪ್ರತಿಕೂಲವಾದಂಥ ಹವಾಮಾನ, ನಮ್ಮ ದೇಹದಲ್ಲಿರುವಂಥ ನೆಣ, ಇರುವಂಥ ಸವಾಲುಗಳು ಎಲ್ಲವನ್ನು ಮೀರಿ ನಾವು ಮೌಂಟ್ ಎವರೆಸ್ಟ್ ಪರ್ವತವನ್ನು ಹತ್ತಿವಲ್ಲ, ಹತ್ತಿ ಆದಮೇಲೆ ಅಲ್ಲಿಯ ಸ್ಟೇಡಿಯಾಗಿ ಉಳಿಯೋದಿದೆಯಲ್ಲ, ಅದು ಇನ್ನೂ ಕಷ್ಟ. ಯಾವಾಗಲೂ ಒಬ್ಬ ವ್ಯಕ್ತಿ ಹತ್ತಿದ ಮೇಲೆ ಹತ್ತಿದ ಏಣಿಯ ಕಷ್ಟವನ್ನು ಮರೆತು ಬಿಡ್ತಾನೆ. ಯಾವಾಗ ಮರಿತಾನೋ ಆತ ಪ್ರಪಾತಕ್ಕೆ ಬೀಳ್ತಾನೆ. ಉದಾಹರಣೆಗೆ ಮಹಾರಾಷ್ಟ್ರದಲ್ಲಿ ನಡೀತಾ ಇರುವಂಥ ವಿದ್ಯಮಾನ 1966ರಲ್ಲಿ ಶುರು ಮಾಡಿದ್ದು ಬಾಳಾ ಠಾಕ್ರೆ ಅವರು. ಒಬ್ಬ ಕಾರ್ಟೂನಿಸ್ಟ್, ಒಂದು ಪತ್ರಿಕೆಯಲ್ಲಿ ಕಾರ್ಟೂನಿಸ್ಟ್ ಇದ್ದಂಥ ಮನುಷ್ಯ ಸಂಯುಕ್ತ ಮಹಾರಾಷ್ಟ್ರ ಹೋರಾಟದ ಸಂದರ್ಭದಲ್ಲಿ ಜೊತೆಗೆ ಸೇರಿಕೊಂಡು ತಾನು ಗ್ರೌಂಡ್ ಲೆವೆಲಲ್ಲಿ ಕೆಲಸ ಮಾಡಿ ಒಂದು ಪಕ್ಷವನ್ನು ದೊಡ್ಡ ಮಟ್ಟಕ್ಕೆ ಬೆಳೆಸ್ತಾರೆ. ಯಾವ ಮಟ್ಟಕ್ಕೆ ಅಂದರೆ ರಾಷ್ಟ್ರೀಯ ಪಕ್ಷ ಭಾರತೀಯ ಜನತಾ ಪಾರ್ಟಿಯ ಸರಿಸಾಟಿಯಾಗಿ ಮಹಾರಾಷ್ಟ್ರದಲ್ಲಿ ತಮ್ಮ ಅಸ್ತಿತ್ವವನ್ನು ಹೊಂದಿರೋದು. ಬಂತು, ಮೌಂಟ್ ಎವರೆಸ್ಟ್ ಪರ್ವತವನ್ನು ಏರಿದರು ಶಿವಸೇನೆಯವರು. ಉದ್ಧವ್ ಠಾಕ್ರೆಯಲ್ಲಿ ಬಂದು ಕೂತ್ಕೊಳ್ಳಿ, ಪ್ರಪಾತಕ್ಕೆ ಬಿದ್ದುಬಿಡ್ತೀವಿ. ಹಾಗೆ ಇಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿ ಈಗ ಆಯ್ಕೆ ಮಾಡಿರುವ ವ್ಯಕ್ತಿ ಇದ್ದಾರಲ್ಲ, ಇವ್ರ ಮೇಲಿರುವಂಥ ಜವಾಬ್ದಾರಿ ಸಾಮಾನ್ಯವಾದ ಜವಾಬ್ದಾರಿ ಇಲ್ಲ, ಅಸಾಮಾನ್ಯ ಜವಾಬ್ದಾರಿ. ನೋಡಿ, ಕಣ್ಣು ತೆರೆದ್ರೆ ಅವ್ರ ಕಣ್ಣೆದುರಿಗೆ ಚುನಾವಣೆಗಳಿದ್ದಾವ್ರಿ. ಅವು ಯಾವುವು ಸಾಧಾರಣವಾದ ಯಾವುದೋ ಚುನಾವಣೆಗಿದ್ರೆ ಮಾತು ಬೇರೆ. ಎದುರುಗಡೆ ಒಂದು ಕಡೆ ಮಮತಾ ಬೇಗಂ ಇದ್ದಾರೆ, ಪಶ್ಚಿಮ ಬಂಗಾಳದ ಚುನಾವಣೆ. ಇನ್ನೊಂದು ಕಡೆ MK ಸ್ಟಾಲಿನ್ ಇದ್ದಾರೆ, ತಮಿಳುನಾಡು ಚುನಾವಣೆ. ಇನ್ನೊಂದು ಕಡೆ ಅಸ್ಸಾಮು, ಮುಸಲ್ಮಾನರ ಬಾಹುಳ್ಯ ಇರುವಂಥ, ಅವರನ್ನು ಮಣಿಸಲಿಕ್ಕೆ ಸಾಧ್ಯ ಆಗಲಾರದಂಥ ಅಂಥದರಲ್ಲಿಯೂ ಕೂಡ ಪೈಪೋಟಿ ಕೊಟ್ಟು 2 ಸಲ ಅಧಿಕಾರ ಗದ್ದುಗೆಯನ್ನು ವಾಪಸ್ ಹಿಡ್ಕೊಂಬಂದಂಥ ನರೇಂದ್ರ ಮೋದಿ, ಹಿಮಂತ ಬಿಸ್ವ ಶರ್ಮಾ ಅವರ ನಾಯಕತ್ವ, ಅದರ ಚುನಾವಣೆ ಇದೆ. ಇವೆಲ್ಲ ಎಂಥ ದೊಡ್ಡ ಇವರ ಸಾಮರ್ಥ್ಯವನ್ನು ಪರೀಕ್ಷೆಗೆ ಒಡ್ತವೆ ಅಂತಂದರೆ, ನಿತಿನ್ ನಬೀನ್ದು ಈತ ಏನು ಮಾಡ್ತಾರೆ, ಹೇಗೆ ಅದನ್ನು ನಿರ್ವಹಿಸ್ತಾರೆ ಅನ್ನೋದು ಈಗ ಜನ ಕಾಯ್ದು ನೋಡ್ತಾ ಇರ್ತಾರೆ. ನೋಡಿ, ಯಾವಾಗಲೂ ಸಂಘರ್ಷ ಮಾಡುವವನಿಗೆ ಮಾತ್ರ ಸವಾಲುಗಳು ಸಾಧ್ಯತೆಯಾಗಿ ಪರಿಣಮಿಸ್ತವೆ ಅಂತ. ಕಾಂಗ್ರೆಸ್ ಪಕ್ಷದಲ್ಲಿ ಸವಾಲುಗಳೇ ಇರೋದಿಲ್ಲ. ಅಲ್ಲಿ ಯಾವುದಾದ್ರೂ ಚುನಾವಣೆ ಬಂದರೆ ಅವರು ಹುಡುಕೊಳ್ಳೋದು ಇದನ್ನು ಚುನಾವಣೆ ಅನ್ನೋದು ರೊಟೀನು ಅಂತ ಭಾವಿಸೋದಿಲ್ಲ, ಅದನ್ನು ಸವಾಲು ಅಂತ ಭಾವಿಸ್ತಾರೆ. ಈ ಸವಾಲನ್ನು ಎದುರಿಸಲಿಕ್ಕೆ ಅವರು ಸಿದ್ಧ ಇರೋದಿಲ್ಲ. ಯಾಕಂದರೆ ಸಂಘರ್ಷದ ಮನೋಭಾವ ಇಲ್ಲ. ಅವಾಗೇನು ಮಾಡ್ತಾರೆ, ಯಾರ ಮೇಲೆ ಇದನ್ನು ಎತ್ತಿ ಹಾಕಬೇಕು ಅಂತ ಆಲೋಚನೆ ಮಾಡ್ತಾರೆ. ಒಂದು ಸಲ ಚುನಾವಣಾ ಆಯೋಗದ ಹೆಸರು ಹೇಳ್ತಾರೆ, ಮತ್ತೊಂದು ಸಲ ಸುಪ್ರೀಂ ಕೋರ್ಟ್ ಹೆಸರು ಹೇಳ್ತಾರೆ, ಇನ್ನೊಂದು ಸಲ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಸರಿ ಇಲ್ಲ ಅಂತಾರೆ, ಮತ್ತೊಂದು ಸಲ ಕೋರೆಸ್ನ ಮಾರ್ಕರ್ ಪೆನ್ ತೊಗೊಂಡಿದ್ರಲ್ಲ ಅದು ಸರಿ ಇರಲಿಲ್ಲ, ವೋಟ್ ಚೋರಿ ಆಗಿದೆ ಅಂತಾರೆ. ಅಂದರೆ ತಾವು ಹೋರಾಟ ಮಾಡುವುದಿಲ್ಲ, ಜನ ತಮ್ಮನ್ನು ತಾವು ಗೆಲ್ಲಿಸಿಬಿಡಲಿ ಅನ್ನುವಂಥ ಮನಸ್ಥಿತಿಯಲ್ಲಿರುವಂಥ ಜನ. ಒಂದು ಕಡೆ ಯಾವತ್ತೋ ಕಾಂಗ್ರೆಸ್ನ ದೊಡ್ಡ ಲೀಡರ್ ಒಂದು ಮಾತು ಹೇಳಿದ್ರಂತೆ, ಎಷ್ಟು ದಿವಸ ಅಂತ ನರೇಂದ್ರ ಮೋದಿ ಅವರು BJPನಲ್ಲಿ ಇರ್ತಾರೆ ರೀ, ಒಂದಿಲ್ಲ ಒಂದು ದಿವಸ ಅವ್ರು ಹೋಗಲೇಬೇಕಲ್ವಾ, ಹೋಗಿ ಆದಮೇಲೆ ನಾವೇ ತಾನೇ ಬರೋದು ಅಂತ. ಅಂದರೆ ಇವರಾಗಿಯೇ ಹೋಗುವವರೆಗೂ ಕಾಯುವಂಥ ಮನಸ್ಥಿತಿಯ ಜನ. ಕಾಂಗ್ರೆಸ್ಸಿಗೆ ಯಾಕೆ ಹಂಗೆ ಬಂದಿದೆ ಅಂದರೆ, ಬಳುವಳಿಯಾಗಿ ಬಂದಿರುವಂಥ ಅಧಿಕಾರ ಇದು. ಸ್ವಾತಂತ್ರ್ಯವನ್ನು ನಾವು ತಂದು ಕೊಟ್ಟಿದ್ದೀವಿ ಅಂತ ಹೇಳಿಕೊಂಡು ಜವಾಹರ್ಲಾಲ್ ನೆಹರು ಬಂದು ಕೂತಿರೋದು. ಹಾಗೆ ನೋಡಿದರೆ ಕಾಂಗ್ರೆಸ್ನಲ್ಲಿ ಬೇರೆ ಎಲ್ಲ ಮನಸ್ಥಿತಿಯ ಜನ ಅದರಲ್ಲಿದ್ದರು. ಹಿಂದೂ ಸಂಗಮದವರಿದ್ದರು, ಜನಸಂಘದವರಿದ್ದರು, ಎಲ್ಲ ಸೇರಿ ಸ್ವಾತಂತ್ರ್ಯ ಹೋರಾಟಗಾರರು ಸೇರಿದ್ರು. ಸುಭಾಷ್ ಚಂದ್ರ ಬೋಸ್ ಸರ್ದವರಿದ್ದರು. ಅವರೆಲ್ಲ ಸೇರಿ ಸ್ವಾತಂತ್ರ್ಯ ಹೋರಾಟವನ್ನು ಮಾಡಿದ್ದು, ಕಾಂಗ್ರೆಸ್ಸಿನ ವೇದಿಕೆಯನ್ನು ಇಟ್ಟುಕೊಂಡದ್ದು, ಎಲ್ಲ ಮಾಡಿದ್ದು. ಅದಾದಮೇಲೆ ನಾವೇ ಭಾರತಕ್ಕೆ ಸ್ವಾತಂತ್ರ್ಯ ಕೊಡಿಸಿದ್ವಿ ಅಂಥೇಳಿ ಅಧಿಕಾರ ಹಿಡಿದಂಥ ಜವಾಹರ್ಲಾಲ್ ನೆಹರು ಅವರು ಸಂಘರ್ಷದ ಮನಸ್ಥಿತಿಯನ್ನು ಕಳ್ಕೊಂಬಿಟ್ರೆ. ಯಾಕೆ ನಮ್ಗೆ ಬಳವಳಿ ಇದು, ನಾವು ದೇಶಾದ್ಯಂತ ನಿರಂತರವಾಗಿ ಆಳುವಂಥ ಜನ, ನಮ್ಗೆ ಯಾರು ಪೈಪೋಟಿಯೇ ಇರೋದಿಲ್ಲ ಅಂತ ಭಾವಿಸಿದ್ರು. ಅದೇ ರೀತಿ 45 ವರ್ಷ ನಡ್ಕೊಂಬಂತು. ಯಾರು ಎದುರು ಉತ್ತರವನ್ನು ಕೊಟ್ಟರು ಅವರನ್ನೆಲ್ಲ ಹೊಸಕ್ಕೆ ಹಾಕುವಂಥ ಮನಸ್ಥಿತಿಯಲ್ಲಿ ಇರಲಾಯಿತು. ಯಾರೂ ಭಿನ್ನಮತವನ್ನು ಹೇಳುವ ಹಾಗಿಲ್ಲ, ಯಾರು ಸಂಘರ್ಷದ ಮನಸ್ಥಿತಿಯನ್ನು ತೋರಿಸುವ ಹಾಗಿಲ್ಲ,
ಪಕ್ಷದ ಕುರಿತು ಮಾತನಾಡುವ ಹಾಗಿಲ್ಲ, ಅಧಿಕಾರದಲ್ಲಿರುವವರ ಕುರಿತು ಮಾತನಾಡುವ ಹಾಗಿಲ್ಲ. ಇದ್ದದ್ದನ್ನು ಸ್ವೀಕರಿಸುವಂಥ ಗುಲಾಮಿ ಮನಸ್ಥಿತಿ ಅವರಿಗೆ ಮಾತ್ರ ಅವಕಾಶ. ಯಾರ್ಯಾರು ಧ್ವನಿಯನ್ನೆತ್ತಿದ್ರು ಅವ್ರನ್ನೆಲ್ಲ ಮುಗಿಸುವ ಕಾರ್ಯಕ್ರಮ. ಹೀಗಾಗಿ ಕಾಂಗ್ರೆಸ್ ಅನ್ನುವಂಥ ಪಕ್ಷ ಒಬ್ಬ ಅಧ್ಯಕ್ಷನಾದ ಸಂದರ್ಭದಲ್ಲಿ ಸಂಭ್ರಮಿಸುವಂಥ ಮನಸ್ಥಿತಿಯನ್ನು ಇಟ್ಕೊಳ್ಳೋದಿಲ್ಲ. ಯಾಕೆಂದರೆ ಈ ಅಧ್ಯಕ್ಷ ಬಂದವನು ಮುಂದಿನ ಚುನಾವಣೆಯನ್ನು ನಿರ್ವಹಿಸ್ತಾರೆ ಅಂತ ಅಂದ್ಕೊಳ್ಳಿಕ್ಕೆ ಅವ್ರ ಹತ್ರ ಏನೂ ಇಲ್ಲವೇ ಇಲ್ಲ. ಇನ್ನು ಉಳಿದ ಪಕ್ಷಗಳು ಬಿಟ್ಬಿಡಿ, ಸಮಾಜವಾದಿ ಪಾರ್ಟಿ, ಲಾಲು ಯಾದವ್ ಅವ್ರ RJD ಇವೆಲ್ಲ ತಾವೇ ರಾಷ್ಟ್ರೀಯ ಅಧ್ಯಕ್ಷರು, ತಾವೇ ರಾಜ್ಯಾಧ್ಯಕ್ಷರು, ತಾವೇ ಎಲ್ಲವೂ ಸ್ವಯಂಭೂ ಸರ್ವಮಯಂ ಅವರು. ಕಾಂಗ್ರೆಸ್ಸಿಗೆ ಯಾವ ದೊಡ್ಡದಾದಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಚುನಾವಣೆ ಮತ್ತು ಅಲ್ಲಿ ಅಧಿಕಾರಗಳಲ್ಲಿ ಪದಾಧಿಕಾರಿಗಳಿರಬೇಕಾಗಿತ್ತು, ಅದು ಗುಲಾಮಿತನದಿಂದ ಕೂಡಿದೆ. ಮುತ್ಯಾನಂತವ್ರು ತಂದು ಕೂಡಿಸ್ತಾರೆ. ಭಾರತೀಯ ಜನತಾ ಪಾರ್ಟಿಯ ವೈಶಿಷ್ಟ್ಯ ಏನಂದರೆ, ಇಂಥ ಎರಡನೇ ಲೈನ್ ಲೀಡರ್ನ ಕರ್ಕೊಂಬರುವ ಮೂಲಕ ದೇಶವನ್ನು ಮುನ್ನಡೆಸು ನೀನು, ಪಕ್ಷವನ್ನು ಮುನ್ನಡೆಸು ನೀನು, ನಿನ್ನ ನೇತೃತ್ವದಲ್ಲಿ ನಾವು ಕೆಲಸ ಮಾಡ್ತೀವಿ ಅಂತ ನರೇಂದ್ರ ಮೋದಿ ಥರದವ್ರು ಹೇಳ್ತಾರೆ. ಇದನ್ನು ಭಾಳ ಚೆನ್ನಾಗಿ ನಿತಿನ್ ನವೀನ್ ಹೇಳಿದರು ಏನಂದರೆ, ಮೊದಲು ವ್ಯಕ್ತಿ, ನಂತರ ಪಕ್ಷ, ಅದರ ನಂತರ ದೇಶ ಅಂತಲ್ಲ, ಮೊದಲು ದೇಶ. ಇಡೀ ಕಲ್ಪನೆಯನ್ನೇ ಬದಲಿ ಮಾಡಿದರು ಅವರು. ಆ ಮಾತು ಭಾಳ ಖುಷಿಯಾಗಿದ್ದದ್ದು ನನಗೆ. ಮೊದಲು ದೇಶ, ಅದಾದ ಮೇಲೆ ಪಕ್ಷ, ಅದಾದ ಮೇಲೆ ವ್ಯಕ್ತಿಗತ. ಹಾಗೆ ಆಲೋಚನೆ ಮಾಡಿದರೆ ಮಾತ್ರ ನಿರ್ವಹಿಸಲಿಕ್ಕೆ ಸಾಧ್ಯ. ನಾವೆಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡೋಣ ಅಂತ ನಿತಿನ್ ನವೀನ್ ಮಾತಾಡಿದರು. ಭಾಳ ಅದ್ಭುತವಾದಂಥ ಕಾರ್ಯಕ್ರಮ, ಕಾದು ನೋಡಬೇಕಾದಂಥ ಈ ಮುಂದಿನ ದಿನಗಳು. ಯಾಕೆಂದರೆ ನಡ್ಡಾ ಅವರು ಏನು ಮಾಡಿದ್ದಾರೆ ಅಂತ ಭಾಳಷ್ಟು ಸಲ ತಮ್ಮ ಜೊತೆ ನಾನು ಚರ್ಚೆ ಮಾಡಿದ್ದೀನಿ. ಈಗ ಹಾಗಿಲ್ಲ. ಈಗ ಭಾಳ ದೊಡ್ಡ ಮಟ್ಟದ ಸವಾಲನ್ನು ಎದುರಿಸಬೇಕಾದಂಥ ಹಂತದಲ್ಲಿ ಭಾರತೀಯ ಜನತಾ ಪಾರ್ಟಿ ಇದೆ. ಯಶಸ್ಸು ಒಂದು ಸಲ ಸಿಕ್ಕ ಮೇಲೆ ಯಶಸ್ಸನ್ನು ಕಾಪಿಟ್ಟುಕೊಳ್ಳುವುದು ಭಾಳ ಕಷ್ಟದ ಕೆಲಸ. ಅದನ್ನು ಕಾಪಾಡಿಕೊಳ್ಳುವುದು, ಜತನ ಮಾಡುವುದು ಇದೆಯಲ್ಲ, ಅಷ್ಟು ಸುಲಭದ ಕೆಲಸ ಅಲ್ಲ ಅದು. ಎಲ್ಲರೂ ಏನು ಅನ್ಕೋತಾರೆ ಅಂದರೆ, ಒಂದು ಸಲ ಅಂಬಾನಿ ಆಗಿಬಿಟ್ರೆ ಮುಗಿದೋಯ್ತು, ಅಂಬಾನಿ ಆದಮೇಲೆ ಅನಿಲು ಆಗೋ ಸಾಧ್ಯತೆ ಇರೋಂಥ ಜನರಿಗೆ ಗೊತ್ತೇ ಇರೋದಿಲ್ಲ. ಮುಂದಿನ ದಿನಗಳು ಹೇಗಿರ್ತವೆ ನಾವು ನೀವು ಕಾದು ನೋಡೋಣ. ಒಳ್ಳೆಯದಾಗಲಿ ಅಂತ ಹಾರೈಸೋಣ. ಯಾಕಂದರೆ ಒಂದು ಒಳ್ಳೆಯ ಸದೃಢವಾದಂಥ ರಾಷ್ಟ್ರದ ಬಗ್ಗೆ ಕಳಕಳಿ ಇರುವಂಥ ಒಂದು ಪಕ್ಷ ದೇಶದಲ್ಲಿದ್ದರೆ ನಾವು ನೀವು ಸುರಕ್ಷಿತ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯ. ನಮಸ್ಕಾರ.